ಸತ್ಯಭಾಮ ಅವರಿಗೆ, ಅವರ ಸೊಸೆ ರೇಖಾ ಅವರಿಗೆ ಸ್ವಾಗತ. ರೇಖಾ ಅವರೇ ಕೂತ್ಕೊಳ್ಳಿ. ಬಹಳ ಖುಷಿ ಆಯ್ತು ನೀವು ಹೇಳಿದ ಮಾತುಗಳು. ಸರ್ ಅದೆಲ್ಲ ಹುಟ್ಟಿದಾಗ್ಲೇ ಆ ಕಾಲದಲ್ಲಿ ಈ ಮಗು ನೀವು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟಿದೀವಿ ನಾವು. ಆ ಟೈಮಲ್ಲಿ ಅವ್ರು ಯಾರು ಡಿಸೈಡ್ ಮಾಡಿಲ್ಲ, ನಾವೇ ಡಿಸೈಡ್ ಮಾಡಿದ್ವಿ. ಹೌದಾ? ಇವ್ರು ಹುಟ್ಟಿದಾಗ ನೋಡಿದ್ದಾರೆ. ನೀವು ಹುಟ್ಟಿದಾಗ್ಲೇ ನೋಡಿದಾರ ಅವರು, ಆಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಮಾಡ್ಬಿಟ್ಟಿದಾರ ಅಂತ ಕಾಣಿಸುತ್ತೆ. ನಾವು ಕೇಳ್ಪಟ್ವಿ ಇವ್ರು ಯಾವುದೇ ಒಂದು ಮುಖ್ಯವಾದ ಫಂಕ್ಷನ್ ಹೋಗ್ಬೇಕಾದ್ರು ಅವರ ಸೀರೆನ ಈಗಲೂ ಆಯ್ಕೆ ಮಾಡೋದು ನೀವೇ, ಇವತ್ತು ಸೆಲೆಕ್ಟ್ ಮಾಡಿದ್ ನೀವೇ ಅಂತ. ಹೌದಾ? ಹೌದ್ರಿ. ಹಾ, ಎಲ್ಲ ಇವ್ರೆ. ಅಷ್ಟು ಕೆಲಸದಲ್ಲಿ ನನಗೆ ಆಶ್ಚರ್ಯ ಆಗತ್ತೆ. ಅದ್ ಮಾತ್ರ ನಂದು 7 ಜನದ ಪುಣ್ಯ ರೀ, ಗುರು ಹಿರಿಯರ ಪುಣ್ಯ ನನಗೆ. ಇವ್ರು ಈಗ ತಾನೇ ಹೇಳಿದ್ರು ತುಂಬಾ ಜಗಳ ಆಡ್ತಾರ ಅವರು ಅಂತ ನಿಮ್ ಜೊತೆ. ನಮ್ ಜೊತೆಗ ನಾನೇನೆ ಹೇಳ್ತೀನಿ, ಪಾಪ ಅವ್ರು ಹೇಳಲ್ಲ, ನಾನೇ ಹೇಳ್ತೀನಿ. ಸುಮ್ನೆ ಸಿಟ್ಟು ಬಂದ್ರೆ ಮುಖ ನೋಡಲ್ಲ, ಮುಖ ನೋಡ್ರೆ ನಗೆ ಬರ್ತದೆ. ಚೆನ್ನಾಗಿದೆ, ಸಿಟ್ಟು ಬಂದ್ರೆ ಮುಖ ನೋಡೋ ನಗು ಬರುತ್ತೆ. ಅವಾಗ ಮಕ್ಕಳಿಗೆಲ್ಲ ಹೇಳ್ತಾರೆ, ಬರೀಲಿ ನಿಮ್ಮವ್ ಯಾಕೋ ಸಟ್ಕೊಂಡಿದಾರೆ, ಮುಖ ಹೆಂಗ್ ಮಾಡಿದಾರೆ ಯಾಕಂತ ಕೇಳೋಗ್ರಿ ಮಕ್ಕಳನ್ನ ಕಳಿಸ್ತಾರೆ. ಅವ್ರು ಯಾವಾಗ್ಲೂ ಹೋಗ್ಬೋದಾದ, ನಾ ಎಷ್ಟಂತ ಕೇಳೋದು ಅವ್ರನ್ನ ಅಂತ ಅವ್ರಂತ. ನೀವು ದನದ ಕೊಟ್ಟಿಗೆಯಲ್ಲಿ ದೀಪಾಚಕ್ ನೀವು ಬರ್ತೀರಿ ಅಂತ ಇವ್ರು ಕಾಯ್ತಾ ಇರೋರಂತಲ್ಲ. ಮೂಲೆಗೆ ನಿಂತ್ ಬಿಡೋರು, ಇವ್ರು ನಿಂತಿದಾರ ಅನ್ನೋದು ನನ್ಗೆ ಗೊತ್ತಿಲ್ಲ. ಮೂಲೆಗೆ ನಿಂತ್ಬಿಟ್ಟು ಹಿಂಗೆ ಎಣಿಕೊಂಡವ್ರು ಇವರು. ನನಗೂ ಆಸೆ. ಅವಾಗ ನಾನು 3ನೇ ಕ್ಲಾಸು ಅಥವಾ 4ನೇ ಕ್ಲಾಸನ್ನು ಓದ್ತಿದ್ದೆ. ನನಗೂ ಆಸೆ ಆಗೋದು. ನಾ ಹೋಗಿ ನಿಂತ ತಕ್ಷಣ ಬಾಯಿ ಮುಚ್ಕೊಂಡು ನಾನು ನೋಡಿದೆ, ಸುಮ್ಮನೆ ಓಡ್ಬಿಡೋರು. ಎಷ್ಟು ವರ್ಷ ಇದೆ ರೇಖಾ ಅವ್ರೆ? ಈಗ್ಲೂ ಸಾರು ಮನೆಗ್ ಬಂದ ತಕ್ಷಣ ಇವರೆಲ್ಲಿ ಫಸ್ಟ್ ಕೇಳೋದಂತೆ. ಹೌದಾ? ನಿಜ ಸರ್. ಮನೆಗ್ ಬಂದ್ ಕಾಲ್ ಇಡ್ತಿದ್ದಂಗೆ ಅಮ್ಮ ಎಲ್ಲಿ ಅಂತಾನೆ ಕೇಳೋದು. ಅವ್ರ ಮುಖ ನೋಡಿದ್ಮೇಲೆನೆ ಸ್ವಲ್ಪ ಸಮಾಧಾನ ಆಗೋದು. ಏನ್ ಚೆನ್ನಾಗಿದೆ ಕೇಳಕ್ಕೆ. 55 ವರ್ಷಗಳ ದಾಂಪತ್ಯ. ಎಲ್ಲಾ ಸಾಹಿತಿಗಳು ಶ್ರೀಮತಿ ಅವರೇ ಸ್ಫೂರ್ತಿಯಾಗಿರ್ತಾರೆ. ಅವರೇ ಹೇಳಿದ್ರು ಅರ್ಧ ಕೃತಿಗಳಿಗೆ ನೀವೇ ಸ್ಫೂರ್ತಿ ಅಂತ. ಅದೇ ತರ ಒಬ್ಬ ಸಾಹಿತಿಯ ಮೊದಲನೇ ಓದುಗಾನು ಬಹುತೇಕ ಕೇಸ್ಗಳಲ್ಲಿ ಅವರ ಹೆಂಡತಿಯಾಗಿರ್ತಾರೆ. ಅಂದ್ರೆ ತುಂಬಾ ಚೆನ್ನಾಗಿ ಓದ್ತಾಳೆ ಆಕೆ. ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಕನ್ನಡದಲ್ಲಿ ಏನೇ ಬಂದ್ರು ಕೂಡ ಅವಳು ಓದಿ ನನಗೆ ರೆಕಮೆಂಡ್ ಮಾಡಿದ ಮೇಲೆ ನಾನು ಅದನ್ನ ಓದ್ತೇನೆ. ನೀವು ಬರೆದಂತ ಕೃತಿಯಲ್ಲಿ ಇವರು ಕೊಟ್ಟ ಸಲಹೆಗಳನ್ನ ಎಲ್ಲರೂ ಅಳವಡಿಸ್ಕೊಂಡಿದ್ದೀರಾ? ಯಾವಲ್ಲ? ಇದೆ, ಬೇಕಾದಷ್ಟಿದೆ. ನಾನು ಬರೆದ ಕೃತಿಗಳಲ್ಲಿ ಆಕೆ ಸೇರಿ ಎಷ್ಟೋ ಇದೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಯಾವ್ದೋ ಒಂದು ಕೃತಿಯ ಎಂಡಿಂಗ್ ನೀವು ಓದ್ತೀರಾ, ಆದ್ರೆ ಎಂಡಿಂಗ್ ನ ಓದ್ಬಿಟ್ಟು ಸರಿ ಇಲ್ಲ, ಇದು ಸುಖಾಂತ ಆಗ್ಬೇಕು ಅಂತ ನೀವು ಹೇಳಿದ್ರಂತೆ. ಏನ್ರಿ ಮತ್ತೆ ಬರಿಬೇಕಾದ್ರೆ ನಂದು ಹೇಳ್ತಾರೆ ನನಗೆ, ನೋಡಿ ಹಿಂಗ್ ಬರಿಬೇಕು ಮಾಡಿದ್ದೀನಿ ಅಣ್ಣ, ಈ ತರ ಹಂಗ ಅಂತೇಳಿ. ಓಕೆ, ಚೆನ್ನಾಗಿದೆ, ಒಂದ್ ಸ್ವಲ್ಪ ಚೆನ್ನಾಗಿ ಬರೀರಿ. ಸುಮ್ಮನೆ ಬರೆಯಕಂತ ಹೋಗಿ ಹೆಂಗೆ ಜೋಡಿಸಿ ಬರೆಯಕ್ ಹೋಗ್ಬೇಡ್ರಿ, ಒಂದ್ ಅರ್ಥ ಇರ್ಬೇಕು ಅದಕ್ಕೆ, ಆ ರೀತಿ ಬರಿಬೇಕಪ್ಪ ಅಂತೇಳಿ ಒಂದ್ ಸ್ವಲ್ಪ ಹೇಳಿಬಿಡ್ತಾನೆ. ಎಸ್ ಸರ್, 55 ವರ್ಷಗಳ ದಾಂಪತ್ಯ ಬಹಳ ಖುಷಿ ಆಗ್ತಿದೆ. ನಿಮಗೆ ಕರದಂಟು ಅಂದ್ರೆ ಬಹಳ ಇಷ್ಟ ಅಂತ ಕೇಳ್ಪಟ್ವಿ. ನಾನು ಇಟ್ಕೊಳ್ತೀನಿ. ಎಸ್ ಸರ್, ನವ ದಂಪತಿಗಳಿಗೆ ನಿಮ್ಮ ಕಿವಿ ಮಾತು ಏನು? 55 ವರ್ಷಗಳ ಅದ್ಭುತವಾದ ದಾಂಪತ್ಯದ ಸಂಬಂಧ ನಿಮ್ದು. ಬರ್ತಾ ನನಗೆ ಈ ತಾಯಿ ಇದೆಯಲ್ಲ, ಶಂಕರಾಚಾರ್ಯ ತಾಯಿ ಅಂತಾರೆ ನೋಡಿ, ಅದ್ರಲ್ಲೇನೋ ಬಹಳ ದೊಡ್ಡ ಅರ್ಥ ಇದೆ ಅಂತೇಳಿ. ತಾಯಿ ಅರ್ಥ. ಆಮೇಲೆ ನಾವು ಜಾನಪದದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿತಂದ್ರೆ, ಮನುಷ್ಯನ ತಾಯಿಗೆ ಹೆರಿಗೆ ಆಗೋದನ್ನ ಕಲಿಸಿದ್ ಯಾರು ಅಂದ್ರೆ ಮರ ಅಂತೆ. ಅದು ನೋಡಿ, ಅದು ಒಂದು ಬೀಜ 1000 ಬೀಜ 1000 ಗಿಡ ಮಾಡ್ತದೆ. ಅದು ಒಂದಿದ್ದನ್ನ ಹಲವಾರು ಆಗುವ ವಿದ್ಯೆಯನ್ನ ಮರ ತಾಯಿಗೆ ಕಲಿಸ್ತು ಅಂತ ಹೇಳಿ ಬರ್ತದೆ. ಕೆಟ್ಟ ಮಗ ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಿ ಹುಟ್ಟೋದು ಸಾಧ್ಯವಿಲ್ಲ. ಇಂಥ ಅನೇಕ ಮಾತುಗಳನ್ನು ಹೇಳ್ತಾರೆ. ನನಗೆ ಈಗ ಈ ವಯಸ್ಸಿನಲ್ಲಿ ಅದು ಬಹಳ ಆಸಕ್ತಿದಾಯಕವಾಗಿ. ಆಮೇಲೆ ಪೃಥ್ವಿನಲ್ಲಿ ಮೊಟ್ಟ ಮೊದಲು ಹುಟ್ಟಿದ ಮರ ಅಂತೆ. ದೇವತೆಗಳೇನೋ ಈ ಭೂಮಿ ಮೇಲೆ ಆಡ್ಲಿಕ್ಕೆ ಬಂದ ದೇವತೆಗಳ ಮಕ್ಕಳು, ಇಲ್ಲಿ ದೇವತೆಗಳು ಏನ್ ಹೇಳಿದ್ರು, ನೀವು ಸೂರ್ಯೋದಯ ಆಗೋದ್ರೊಳಗೆ ವಾಪಸ್ ಬರ್ಬೇಕು ಅಂತ ಹೇಳಿದ್ರು. ಆಮೇಲೆ ಈ ಮಕ್ಕಳು ಬೆಳದಿಂಗಳಿತ್ತು, ಬಹಳ ಚೆನ್ನಾಗಿ ಆ ದೇವತೆಗಳ ಮಕ್ಕಳೆಲ್ಲ ಆಡ್ಲಿಕ್ಕೆ ಶುರು ಮಾಡಿದ್ರು. ಸೂರ್ಯೋದಯ ಆಗ್ತಾ ಇದೆ, ಇನ್ನೂ ಬರ್ತಾ ಇಲ್ಲ ಮಕ್ಕಳು. ಅವ್ರು ಕರಿತಿದ್ದಾರೆ ದೇವತೆಗಳು, ಬರ್ರೋ ಸೂರ್ಯೋದಯ ಆಯ್ತು ಅಂತ. ಅಷ್ಟರಲ್ಲಿ ಸೂರ್ಯೋದಯ ಆಗಿಬಿಡ್ತು. ನೋಡಿದ್ರೆ ಮಕ್ಕಳೆಲ್ಲ ಬೇರ್ ಬಿಟ್ಬಿಟ್ಟಿದ್ರು. ಆ ಮಕ್ಕಳು ಬೇರ್ ಬಿಟ್ಟದ್ದು ಅವರು ಸುರಿಸಿದ ಕಣ್ಣೀರೇ ಮಳೆ ಆಯ್ತು, ಬಿಟ್ಟು ನೆಟ್ಟಿಸರೆ ಗಾಳಿ ಆಯ್ತು. ಹೀಗಾಗಿ ಈ ಮರಗಳಿಂದ ಭೂಮಿ ಪ್ರಪಂಚ ಶುರು ಆಯ್ತು ಅಂತ ಬರ್ತದೆ. ಇದಕ್ಕೂ ಎಲ್ಲೋ ಶಂಕರಾಚಾರ್ಯರು ಹೇಳಿದ್ದಕ್ಕೂ ಎಲ್ಲೋ ಅರ್ಥ ಸಂಬಂಧ ಇದೆಯಾ ಅಂತ ಹೇಳಿ ಎಷ್ಟೋ ಸಲ ನನಗೆ ಗಾಬರಿ ಆಗ್ತದೆ. ಅದ್ಭುತ ಸರ್. ಶಂಕರಾಚಾರ್ಯ ಅವ್ರು ಹೇಳಿದಂತ ಈ ತಾಯಿಯ ಬಗ್ಗೆ ಮಾತುಗಳು ನಿಮ್ಮನ್ನು ತುಂಬಾ ಕಾಡ್ತಾ ಇದೆ ಅಂತ. ಯಾಕೆ ಸರ್? ಎಲ್ಲ ರಿಲೇಷನ್ಸ್ ಕಲಿಸೋಳು ತಾಯಿ, ಸಂಬಂಧಗಳನ್ನು ಕಲಿಸೋಳು. ಆಮೇಲೆ ಮನೆ ಕಟ್ಟೋಳು ತಾಯಿ, ಹಳ್ಳಿ ಕಟ್ಟೋಳು ತಾಯಿ, ನಗರ ಕಟ್ಟೋಳು ತಾಯಿ,
ಆಳೋದಕ್ಕೆ ಬರೋನು ಗಂಡಸು. ಅವನು ಯುದ್ಧ ಮಾಡ್ಬೇಕು, ಅವನಿಗೆ ಯುದ್ಧ ಮಾಡೋದಲ್ಲದೆ ತಂದೆಗೆ ಕೀರ್ತಿ ತರಬೇಕು ಮಕ್ಕಳು, ಆಮೇಲೆ ತಂದೆಗೆ ಕೀರ್ತಿ ತರೋದಲ್ಲದೆ ಆಮೇಲೆ ಅವರು ದುಡಿದು ಏನೋ ಒಂದು ಹೆಸರು ಮಾಡ್ಕೊಳ್ಬೇಕು, ಅಹಂಕಾರಗಳನ್ನು ಕಲಿಸ್ತಾಳೆ ಅವನು. ತಾಯಿ ಅದನ್ನು ಕಲಿಸೋದಿಲ್ಲ, ಬದುಕೋದನ್ನು ಕಲಿಸ್ತಾಳೆ, ಕಟ್ಟೋದನ್ನು ಕಲಿಸ್ತಾಳೆ, ಆಮೇಲೆ ಬೆಳೆಯೋದನ್ನು ಕಲಿಸ್ತಾಳೆ, ರಿಲೇಷನ್ಸ್ ಕಲಿಸ್ತಾಳೆ, ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಮಿತ್ತು ಕಲಿಸ್ತಾಳೆ. ಎಲ್ಲ ಮಿತ್ತು ನೋಡಿ, ಅಂದ್ರೆ ತಾಯಿ ಮಿತ್ತು ಕಲಿಸ್ತದೆ, ಪುರಾಣಗಳನ್ನು ಕಲಿಸ್ತದೆ, ಕತೆ ಕಲಿಸ್ತದೆ, ಬದುಕೋದನ್ನು ಕಲಿಸ್ತದೆ. ಗಂಡಸು ಅಹಂಕಾರ ಕಲಿಸ್ತದೆ. ರಾಜಶೇಖರ್ ಕಂಬಾರ್ ಅವರು, ಜಯಶ್ರೀ ಅವರೇ ಬನ್ನಿ, ಗೀತಾಜಿ ಚೆನ್ನಮ್ಮ ಅವ್ರು ಬಂದಿದ್ದಾರೆ, ನಮಸ್ಕಾರ, ಬನ್ನಿ ಪ್ಲೀಸ್. ಎಸ್, ಓವರ್ ಟು ಯು ರಾಜು ಅವರೇ. ನೀವು ದೀಪಾವಳಿಯಲ್ಲಿ ಪಟಾಕಿನೇ ಹೊಡಿತಾ ಇರಲಿಲ್ಲ ಅಂತ ಕೇಳ್ಪಟ್ವಿ, ಏನ್ ಕತೆ ಅದು? ಸರ್, ಒಂದ್ಸತಿ ನಾನು ಭಾಳ ಸಣ್ಣವನಿದ್ದಾಗ ಪಟಾಕಿ ಹಾರಿಸ್ಬೇಕಂತ ಭಾಳ ಆಸೆ ಆಯಿತು. ಆಗಷ್ಟು ಸಂಬಳ ಆಗಿತ್ತು. ನಮ್ಮ ತಂದೆಯವ್ರಿಗೆ ಬಂದರು, ಕರ್ಕೊಂಡು ಹೋದ್ರು ನನ್ನ ಈ ಮೆಜೆಸ್ಟಿಕ್ ಯಾವ ಒಂದು ದೊಡ್ಡ ಮೈದಾನದಲ್ಲಿ. ಏನು ಲಾರಿಗಟ್ಟಲೆ ಪಟಾಕಿ ಎಲ್ಲ ಆರಿಸಿದ್ರು ಇವರು. ಇದು ತಗೋ ಅದು ತಗೋ ಅಂತ. ರೊಕ್ಕ ಕೊಡ್ಬೇಕಾದ್ರೆ ಜೇಬಿಗೆ ಕಿಸೆ ಕೈ ಹಾಕಿದ್ರು, ಪಿಕ್ ಪಾಕೆಟ್ ಆಗ್ಬಿಟ್ಟಿತ್ತು. ಇಡೀ ತಿಂಗಳ ಸಂಬಳ ಪಿಕ್ ಪಾಕೆಟ್ ಆಗ್ಬಿಡ್ತು. ಇವ್ರಿಗೆ ಅದು ಏನು ಮಾಡೋಕೆ ಗೊತ್ತಾಗ್ತಿಲ್ಲ. ನನ್ನ ಮುಖ ನೋಡ್ತಾರೆ, ನನ್ನ ಕೈ ಹಿಡ್ಕೊಂಡು ಗಟ್ಟಿಯಾಗಿ ನಡೆದ್ಬಿಟ್ರು ವಾಪಸ್, ನಡೆಯೋತಮ್ಮ ಅಂತ. ಅವತ್ತೇ ಸರ್ ನಾವು ಯಾವತ್ತೂ ಕೂಡ ಪಟಾಕಿ ಬೇಕು ಅಂತ ಹೇಳಿ ಆಸೆ ಪಡಲಿಲ್ಲ. ಎಸ್ ಸರ್, ಕನ್ನಡದಲ್ಲಿ ಕತೆ ಹೇಳೋಕ್ಕೂ ಬೇರೆ ಭಾಷೆಯಲ್ಲಿ ಕತೆ ಹೇಳೋಕ್ಕೂ ಏನ್ ವ್ಯತ್ಯಾಸ ನಿಮ್ಮ ಪ್ರಕಾರ? ಈ ಕನ್ನಡದಲ್ಲಿ ಒಂದು ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಇಂಗ್ಲೀಷಲ್ಲಿ ಒಂದು ಕತೆ ಹೇಳಿದ್ರೆ ಬ್ಯಾಟ್ ಮಾಡ್ತಾರೆ. ಅದನ್ನು ಎಷ್ಟು ಸಲ ಕೇಳಿದ್ರು ಕೂಡ, ಯಾರು ಕೇಳಿದ್ರು ಕೂಡ 20 ಸಲ ಹೇಳಿದ್ರು 20 ಸಲ ಒಂದೇ ತರ ಹೇಳ್ತಾರೆ, ಬ್ಯಾಟ್ ಮಾಡಿದ್ದು. ಕನ್ನಡದ ಕತೆ ಆದ್ರೆ ಅದ್ರ ಕಲ್ತ್ರೆ ಅವರು ನಿಮ್ಮ ಎದುರಿಗೆ ಒಂಥರ ಹೇಳ್ತಾರೆ, ಅವ್ರ ತಂದೆ ತಾಯಿ ಎದುರಿಗೆ ಒಂಥರ ಹೇಳ್ತಾರೆ, ಫ್ರೆಂಡ್ಸ್ ಇದ್ರೆ ಒಂಥರ ಹೇಳ್ತಾರೆ, ಹುಡುಗಿಯರ ಎದುರಿಗೆ ಹೇಳೋದಾದ್ರೆ ಒಂಥರ ಹೇಳ್ತಾರೆ. ಅಂದ್ರೆ 20 ಸಲ ಹೇಳಿದ್ರೆ 20 ಕಥೆಗಳನ್ನು ಸೃಷ್ಟಿ ಮಾಡ್ತಾರೆ ನೋಡಿ. ಇವ್ರು ಕನ್ನಡದ ಕಥೆಗಳ ಕನ್ನಜ ಸರ್ ಇವರು. ಹೌದು. ಎಸ್, ಜಯಶ್ರೀ ಅವರು ಒಂದು ಸ್ವರ್ಗ ನರಕ ಕಥೆ ಹೇಳಿದ್ರಂತೆ ನಿಮಗೆ. ಹೌದು, ಅದೇ ಭೂಮಿಗೂ ಮತ್ತೆ ಸ್ವರ್ಗಕ್ಕೂ ಹೆಚ್ಚು ವ್ಯತ್ಯಾಸ ಇರ್ಲಿಲ್ಲ, ವ್ಯತ್ಯಾಸ ಎರಡು ಒಂದೇ ಕಡೆ ಅಂದ್ರೆ ಇತ್ತು. ಅಂತರ ಇರ್ಲಿಲ್ಲ. ಅಂದ್ರೆ ಏಣಿ ಹಾಕೊಂಡು ನಾವು ಸ್ವರ್ಗಕ್ಕೆ ಹೋಗ್ಬೋದು, ಅವ್ರು ಇಳಿತಿದ್ರು, ಈ ತರ ಪರಸ್ಪರ ಓಡಾಡ್ತಾ ಇದ್ರು, ತುಂಬಾ ಸುಖವಾಗಿದ್ರು ಅವಾಗ ಅಂತ ಹೇಳಿ. ಸೋ ನೈಸ್. ಕತೆಗಳು ತುಂಬ ಅದ್ಭುತವಾಗಿ ಹೇಳ್ತಾರೆ ಅಂತ ಗೊತ್ತು. ಬಟ್ ಜಾನಪದ ಕತೆಗಳ ಮೂಲಕ ನಮಗೂ ಕೂಡ ಸಾಕಷ್ಟು ಜೀವನದ ಪಾಠಗಳನ್ನ ಕಲಿಸಿದ್ದಾರೆ. ಉದಾಹರಣೆಗೆ ಅವರು ಒಂದು ಯಾವಾಗಲೂ ಹೇಳೋದು ಅಂತ ಅಂದರೆ, ಕನ್ನಡಿ ಅನ್ನೋದು ಇತ್ತೀಚಿನ ಕಾನ್ಸೆಪ್ಟು. ಬಟ್ ಆಗಿನ ಕಾಲದಲ್ಲಿ ಹಳ್ಳದಲ್ಲಿ ನಿಮ್ಮ ಮುಖ ನೋಡ್ಕೋಬೇಕು. ಸೊ ಹಳ್ಳದಲ್ಲಿ ಮುಖ ನೋಡ್ಕೊಂಡಾಗ ನೀವು ಬರೀ ನಿಮ್ಮ ಮುಖ ಅಷ್ಟೇ ನೋಡ್ಕೊಳ್ಳಲ್ಲ, ನಿಮ್ಮ ಸುತ್ತಮುತ್ತ ಇರೋರು, ಪರಿಸರ, ಪ್ರಾಣಿಗಳು, ಇವರೆಲ್ಲನೂ ಒಂದು ರಿಫ್ಲೆಕ್ಷನ್ ಅಲ್ಲಿ ಕಾಣುತ್ತೆ. ಸೊ ಮನುಷ್ಯನೂ ಯಾವಾಗಲೂ ಹಂಗಿರಬೇಕು, ಬರೀ ತನ್ನ ಬಗ್ಗೆ ಮಾತ್ರ ತಾನು ಯೋಚನೆ ಮಾಡಬಾರ್ದು, ತನ್ನ ಸುತ್ತಮುತ್ತ ಇರೋರ ಬಗ್ಗೆ. ಸೊ ಆ ಥರ ಎಲ್ಲ ಇಂಡಿವಿಜುವಲಿಸ್ಟಿಕ್ ಆಗಿರಬಾರ್ದು ಅಂತ ಹೇಳಿ ತುಂಬ ಹೇಳ್ತಾರೆ.